ಒಂದು ಟಾಪಿಕ್ ಆಫ್ ಡಿಸ್ಕಷನ್ ಏನು ಅಂತ ಹೇಳಿದ್ರೆ ಮಿಚೆಲ್ ಸ್ಟಾಕ್ ಅವರ ಆ ರಿಟರ್ನ್ ಕ್ರೀಸ್ ನೋ ಬಾಲ್. ಪ್ರಣವ್ ಅವರೇ ಆ ಪಿಕ್ಚರ್ ನ ಕೊಡಿ, ಒಂದ್ ಸ್ವಲ್ಪ ರೂಲ್ ನ ಎಕ್ಸ್ಪ್ಲೈನ್ ಮಾಡ್ಬಿಡೋಣ ನಮ್ಮ ವೀಕ್ಷಕರಿಗೆ. ಇದು ರೂಲ್ ನಂಬರ್ 21.5.1. ಬೌಲರ್ಸ್ ಬ್ಯಾಕ್ ಫುಟ್, ನಾಟ್ ಫ್ರಂಟ್ ಫುಟ್, ಬೌಲರ್ಸ್ ಬ್ಯಾಕ್ ಫುಟ್ ಮಸ್ಟ್ ಲ್ಯಾಂಡ್ ವಿತಿನ್ ಅಂಡ್ ನಾಟ್ ಟಚಿಂಗ್ ದ ರಿಟರ್ನ್ ಕ್ರೀಸ್. ರಿಟರ್ನ್ ಕ್ರೀಸ್ ಅಂದ್ರೆ ಸೈಡಲ್ಲಿ ಹಾಕಿರ್ತಾರಲ್ಲ ಅದಕ್ಕೆ ರಿಟರ್ನ್ ಕ್ರೀಸ್ ಅಂತಾರೆ. ಪರ್ಟೇನಿಂಗ್ ಟು ಈ ಸ್ಟೇಟೆಡ್ ಮೋಡ್ ಆಫ್ ಡೆಲಿವರಿ ಅಂದ್ರೆ ರನ್ನಪ್ ಅಲ್ಲಿ ನೀನು ಅದನ್ನ ಕಟ್ ಮಾಡಿದ್ರೆ ನೋ ಬಾಲ್ ಅಲ್ಲ. ಡೆಲಿವರಿ ಸ್ಟ್ರೈಡ್ ಅಲ್ಲಿ ನೀನು ಲ್ಯಾಂಡ್ ಆದಾಗ ಅದೇನಾದ್ರು ಕಟ್ ಆಯ್ತು ಅಂದ್ರೆ ಅದನ್ನ ನೋ ಬಾಲ್ ಅಂತ ಕರೀತಾರೆ. ಮಿಚೆಲ್ ಸ್ಟಾಕ್ ಆಗಿದ್ದು ಅದೇ, ನೀವು ಅಬ್ಸರ್ವ್ ಮಾಡ್ಬೋದು. ಅವರು ಲ್ಯಾಂಡ್ ಆಗಿದ್ದಾರೆ, ಡೆಲಿವರಿ ಸ್ಟ್ರೈಡ್ ಅಲ್ಲಿ ಇದ್ದಾರೆ, ಅವರ ಬ್ಯಾಕ್ ಫುಟ್ ಕಟ್ ಆಗ್ತಾ ಇದೆ. ಈಗ ಅದೇ ಫ್ರಂಟ್ ಫುಟ್ ಕಟ್ ಮಾಡಿದ್ರೆ ಏನ್ ಸರ್ ಅಂದ್ರೆ ಅದು ನೋ ಬಾಲ್ ಅಲ್ಲ. ಇದು ಬ್ಯಾಕ್ ಫುಟ್ ಸಂಬಂಧಪಟ್ಟಂತ ರೂಲು. ಆಮೇಲೆ ಅದು ಕಟ್ ಆಗ್ಬೇಕಾಗಿರೋದು ಬಿಹೈಂಡ್ ಪಾಪಿಂಗ್ ಕ್ರೀಸ್. ಹಾಗಾಗಿ ಇದೆಲ್ಲ ಕಂಡೀಷನ್ಸ್ ಸ್ಯಾಟಿಸ್ಫೈ ಆದ್ರೆ ಅದನ್ನ ನೋ ಬಾಲ್ ಅಂತ ಕರೀತಾರೆ. ಇತ್ತೀಚಿನ ದಿನಗಳಲ್ಲಿ ಥರ್ಡ್ ಅಂಪೈರ್ದು ಜವಾಬ್ದಾರಿ ಇದನ್ನೆಲ್ಲ ಮಾನಿಟರ್ ಮಾಡೋದು. ಕ್ಲಿಯರ್ ಕಟ್ ಆಗಿ ನಿಮಗೆ ಕಾಣಿಸ್ತಾ ಇದೆ, ಆ ಪರ್ಟಿಕ್ಯುಲರ್ ರಿಟರ್ನ್ ಕ್ರೀಸ್ ನ ಮಿಚೆಲ್ ಸ್ಟಾಕ್ ಅವರ ಬ್ಯಾಕ್ ಫುಟ್ ಟಚ್ ಮಾಡ್ತಾ ಇದೆ. ಟಚ್ ಮಾಡಿದ್ರೆ ಇದು ನೋ ಬಾಲ್. ಸೊ ಕರೆಕ್ಟ್ ಆಗಿರುವಂತ ಒಂದು ಡಿಸಿಷನ್ ಬಂದಿದೆ, ಅದರಲ್ಲೇನು ತೊಂದರೆ ಇಲ್ಲ.